ಸರಿ, ರಾಜ್ಯಪಾಲರು ಬರದೇನೂ ಇರಬಹುದು, ಬಂದ ಮೇಲೆ 11 ಪ್ಯಾರ ಓದ್ದೇನೂ ಇರಬಹುದು. ಸರ್ಕಾರ ಏನು ಮಾಡುತ್ತಪ್ಪ ಆವಾಗ? ನಾನು ಓದಲ್ಲ ಅಂತಾರೆ. ಆ 11 ಪ್ಯಾರ ತೆಗೆದು ಹಾಕಿಬಿಡಿ ಅಂತಾರೆ. ಸರ್ಕಾರ ಕನ್ವಿನ್ಸ್ ಮಾಡೋಷ್ಟು ಟ್ರೈ ಮಾಡಬಹುದು, ಕನ್ವಿನ್ಸ್ ಆಗದೇ ಇರಬಹುದು, ಅಥವಾ ಜಂಟಿ ಅಧಿವೇಶನ ಉದ್ದೇಶಿಸಿ ಅವರು ಮಾತನಾಡದೇ ನುಳ್ಚಿಕೊಳ್ಳಬಹುದು. ಸರ್ಕಾರದ ಮುಂದಿರೋ ಆಯ್ಕೆ ಏನು ಅಂತ ನೋಡಿದ್ರೆ, ಒಂದು ಕಾನೂನು ಮೊರೆ ಹೋಗೋದು. ರಾಜ್ಯಪಾಲರು ಓದಲೇಬೇಕಲ್ಲ ಈ ಥರದ್ದು. ರಾಜ್ಯಪಾಲರು ಸರ್ಕಾರ ಕೊಟ್ಟಂತಹ ವಿಚಾರವನ್ನು ಅವ್ರು ಓದಬೇಕಾಗತ್ತೆ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ನಾವಿಲ್ಲಿ ವಾದ ಮಾಡ್ತಾ ಇರೋದು. ಯಾಕೆ ಓದಲ್ಲ ರಾಜ್ಯಪಾಲರು? ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯಕ್ಕಂತೂ ಇಲ್ಲಿ ಅವಕಾಶವೇ ಇಲ್ಲ. ಅವರೇನೋ ಪರ್ಸ್ನಲ್ಲಾಗಿ ಇಲ್ಲಿ ಹೇಳ್ಕೊಳ್ಬೇಕು, ವೈಯಕ್ತಿಕವಾಗಿ ಏನೋ ಹೇಳ್ಕೊಳ್ಬೇಕು ಅಂದರೆ ಅದಕ್ಕೆ ಅವಕಾಶವೇ ಇಲ್ಲ. 176ನೇ ವಿಧಿ ಏನು ಹೇಳುತ್ತೆ? ರಾಜ್ಯಪಾಲರು ಸರ್ಕಾರ ಏನು ಕೊಡುತ್ತೆ ಅದನ್ನು ಓದಬೇಕಾಗತ್ತೆ ಅಂತ ಹೇಳ್ತಾರೆ. ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಏನು ಬಂತು? ರಾಜ್ಯದ ವಿಚಾರ ಇದು. ರಾಜ್ಯಪಾಲರು ಕಡ್ಡಾಯವಾಗಿ ಓದಲೇಬೇಕು ಅಂತ ವಾದ ಮಾಡಬಹುದು ಸರ್ಕಾರ ಅಂತ ಸಾಧ್ಯತೆ ಕೂಡ ಇದೆ. ಗವರ್ನರ್ ಅವರನ್ನು ಕೇಂದ್ರಕ್ಕೆ ವಾಪಸ್ ಕರೆಸ್ಕೊಂಬಿಡಿ, ನಮಗೆ ಈ ಗವರ್ನರ್ ಬೇಡ ಅಂತ ಕೂಡ ನಿರ್ಣಯಕ್ಕೆ ಬರಬಹುದು ಸರ್ಕಾರ. ಈ ಗವರ್ನರ್ ಅಂತೂ ಬೇಡ, ರಾಜ್ಯದ ಹಿತಾಸಕ್ತಿ ವಿಚಾರದಿಂದ ಒಂದು ವಿಚಾರದ ಬಗ್ಗೆ ನಾವಲ್ಲಿ ಮಂಡನೆ ಮಾಡಬೇಕು, ಅದನ್ನು ಓದಿ ಅಂತ ಹೇಳಿದ್ರೆ ಅದನ್ನು ಓದಲ್ಲ ಅಂತ ಹೇಳಿದ್ಮೇಲೆ ನಮಗೆ ಈ ಗವರ್ನರು ಬೇಕಿಲ್ಲ ಅಂತ ರಾಜ್ಯ ವಾದ ಮಾಡಬಹುದು. ನಿರ್ಣಯಕ್ಕಂಥ ನಿರ್ಣಯಕ್ಕೂ ಅವಕಾಶ ಇರುತ್ತೆ. ಗವರ್ನರ್ ಒಪ್ಕೊಳ್ಳೇ ಇಲ್ಲ, ಕೊನೆಗೂ ಓದಕ್ಕೆ ಒಪ್ಕೊಳ್ಳೇ ಇಲ್ಲ ಅಂತ ಹೇಳಿದ್ರೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆಯಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡಬೇಕು ಅಂತ.